ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದ ಟೀಮ್ ಫೋನ್ ಕಾಲ್ ಮೂಲಕ ಲಾಕ್ ಆಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರೇಣುಕಾ ಕೊಲೆ ಬೆನ್ನಲ್ಲೇ ಕಾಲ್ ಡೀಟೇಲ್ಸ್ ರಿಟ್ರೀವ್. ಒಬ್ಬೊಬ್ಬರ ಮೊಬೈಲಿಂದ ಹೆಚ್ಚು ಕಾಲ್ಗಳ ದಾಖಲೆ. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ದ ಟೀಮ್ ಹೊಂಚು ಹಾಕಿ ಕಾಯುತ್ತಿತ್ತು. ಈ ವೇಳೆ ಹಲವರ ನಡುವೆ ಫೋನ್ ಕಾಲ್ಗಳು ಮಾಡಲಾಗಿದೆ. ಒಬ್ಬರಿಂದ ಒಬ್ಬರಿಗೆ ಮಾಹಿತಿ ರವಾನೆಯಾಗಿದೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ಗೆ ಹೋಗಿದ್ದ ವೇಳೆ ಹಲವು ಆರೋಪಿಗಳ ನಡುವೆ ಫೋನ್ ಕನ್ವರ್ಸೇಷನ್ ನಡೆದಿದೆ. ಆ ದಾಖಲೆಗಳು ಕಾಕಿ ಕೈಗೆ ಸಿಕ್ಕಿದೆ. ಜೂನ್ 6ರಂದು ರಾಘವೇಂದ್ರ ಕಾಲ್ ರೆಕಾರ್ಡ್. A3 ಆರೋಪಿ ಪವನ್ಗೆ 7 ಕಾಲ್ಗಳು ಬಂದಿವೆ. 2 ಇನ್ಕಮಿಂಗ್, 5 ಔಟ್ ಗೋಯಿಂಗ್ ಕಾಲ್ ಹೋಗಿದೆ. ಅದರಲ್ಲಿ A4 ರಾಘವೇಂದ್ರನಿಗೆ ಕರೆ ಮಾಡಿರುವುದು ಗೊತ್ತಾಗಿದೆ. ರಾಘವೇಂದ್ರ ಮೊಬೈಲಿಂದ 8 ಕಾಲ್ಗಳ ದಾಖಲೆ ಪತ್ತೆ. 2 ಇನ್ಕಮಿಂಗ್, 6 ಔಟ್ ಗೋಯಿಂಗ್ ಕಾಲ್ ಹೋಗಿದೆ. ಅದರಲ್ಲಿ ಜಗ್ಗ ಅಲಿಯಾಸ್ ಜಗದೀಶ್ಗೆ 6 ಬಾರಿ ಕರೆ ಮಾಡಲಾಗಿದೆ. ಇನ್ನು ಕಿಡ್ನಾಪ್ ಮಾಡಿಕೊಂಡು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದು ದರ್ಶನ್ ಹಾಗೂ ಪವಿತ್ರ ಗೌಡಗೆ ಮಾಹಿತಿ ನೀಡಲಾಗಿದೆ. ಬಳಿಕ ಕೊಲೆಯ ವಿಚಾರವು ಇಬ್ಬರಿಗೆ ಫೋನ್ ಮೂಲಕವೇ ಮಾಹಿತಿ ನೀಡಲಾಗಿದೆ. ಇದರ ಡೀಟೇಲ್ಸ್ ಕೂಡ ಪೊಲೀಸರ ಕೈಗೆ ಸೇರಿದ್ದು, ಇದರಿಂದಲೇ ಆರೋಪಿಗಳು ಈಸಿಯಾಗಿ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾರೆ. ಪವಿತ್ರ ಗೌಡ ಕಾಲ್ ಡೀಟೇಲ್ಸ್ ರಿವೀಲ್. ಜೂನ್ 7ರಂದು ಪವಿತ್ರ ಗೌಡಳಿಂದ ಆರೋಪಿಗಳಿಗೆ ಫೋನ್. ಪವಿತ್ರ ಗೌಡ ಪವನ್ ನಡುವೆ 10 ಬಾರಿ ಫೋನ್ ಕಾಲ್ಗಳು. ಪವನ್ಗೆ 6 ಬಾರಿ ಕಾಲ್ ಮಾಡಿದ್ದ A1 ಪವಿತ್ರ ಗೌಡ. ಪವಿತ್ರ ಗೌಡಗೆ ಪವನ್ 4 ಬಾರಿ ಫೋನ್ ಮಾಡಿದ್ದ. ಇತ್ತ ಪವಿತ್ರಗೆ 2 ಬಾರಿ ಕಾಲ್ ಮಾಡಿದ್ದ A9 ಧನ್ರಾಜ್. A2 ಆರೋಪಿ ದರ್ಶನ್ 3 ಬಾರಿ ಫೋನ್ ಮಾಡಿದ್ದ. ಅದರಲ್ಲಿ 1 ಔಟ್ ಗೋಯಿಂಗ್, 2 ದಾಸನಿಗೆ ಕಾಲ್. ಆರೋಪಿಗಳ ಫೋನ್ ಕಾಲ್ ಡೀಟೇಲ್ಸ್ ಜಾಲ ಹಿಡಿದು ತನಿಖೆ ಆರಂಭಿಸಿದ ಪೊಲೀಸರಿಗೆ ಸುಲಭವಾಗಿ ತಗಲಾಕೊಂಡಿದ್ದಾರೆ. ಒಬ್ಬೊಬ್ಬರ ಮೊಬೈಲಿಂದಲೂ ಡೀಟೇಲ್ಸ್ ತರಿಸಿಕೊಂಡ ಪೊಲೀಸರು ಕೂಡಲೇ ಆರೋಪಿಗಳನ್ನ ಬಂಧಿಸಿ ಜೈಲ್ಗಟ್ಟಿದ್ದಾರೆ. ಸದ್ಯ ಆರೋಪಿಗಳೆಲ್ಲ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಬಳಿಕ ನಾನು ಜೂನ್ 9ರ ಸಂಜೆ 4ಕ್ಕೆ ಮೈಸೂರಿಗೆ ಶೂಟಿಂಗ್ಗೆ ಹೋಗಿದ್ದೆ. ಈ ಕೇಸ್ನ ಭೌತಿಕ ಸಾಕ್ಷಿಗಳನ್ನು ತಿರುಚಲು ಮುಂದಾಗಿದ್ದೆ. ಅಲ್ಲದೆ ಸಾಕ್ಷಿಗಳಿಗೆ ಆಮಿಷವೊಡ್ಡಲು ಮನೆಯಲ್ಲಿದ್ದ 3 ಲಕ್ಷ ತೆಗೆದುಕೊಂಡು ಹೋಗಿದ್ದೆ. ಪ್ರಾರಂಭದ ತನಿಖಾ ಹಂತದಲ್ಲಿ ತಾನೇನು ಮಾಡಿಲ್ಲ ಅಂತ ಕಥೆ ಕಟ್ಟುತ್ತಿದ್ದ ಕಾಟೇರ ಖಾಕಿ ತನಿಖೆಯಲ್ಲಿ ಸಾಕ್ಷಿ ಸಮೇತ ಪೊಲೀಸರು ವಿಚಾರಣೆ ಮಾಡಿದಾಗ ಪೊರ್ಕಿ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾನೆ, ತಪ್ಪೊಪ್ಪಿಕೊಂಡಿದ್ದಾನೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪೊಲೀಸರು ಕೋರ್ಟ್ಗೆ ಡೆವಿಲ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ದಾರೆ. ಪೊರ್ಕಿ ಗ್ಯಾಂಗ್ ಕ್ರೈಮ್ ಶೀಟ್ನಲ್ಲಿ ಅಸಲಿ ಸತ್ಯ ಬಟ ಬಯಲಾಗಿದೆ. ದರ್ಶನ್ ಪವಿತ್ರಾಳದ್ದು ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಂತೆ. ಇದಿಷ್ಟೇ ಅಲ್ಲ, ರೇಣುಕಾಸ್ವಾಮಿ ನೆತ್ತರು ಹರಿಯೋಕ್ಕೂ ಕಾರಣ ಇದೇ ಪಾತ್ರಗಿತ್ತಿ ಪವಿತ್ರ. ಕಾಕಿ ಮುಂದೆ ಕಿಲ್ಲರ್ ಲೇಡಿ ಕಕ್ಕಿದ ಸತ್ಯವನ್ನ ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಸ್ಫೋಟಕ ಸತ್ಯ. ಡೆವಿಲ್ ಕ್ರೈಮ್ ಶೀಟ್ನಲ್ಲಿ ಸ್ಫೋಟಕ ಸತ್ಯ ಹೊರಬಿದ್ದಿದೆ. ಈವರೆಗೂ ಯಾರಿಗೂ ಗೊತ್ತಿರದ ಅಸಲಿ ವಿಚಾರಗಳು ಒಂದೊಂದಾಗಿಯೇ ಬಯಲಾಗಿವೆ. ದರ್ಶನ್ ಪವಿತ್ರಗೂ ಸಂಬಂಧ ಏನು? ಇಬ್ಬರು ಪರಿಚಯ ಆಗಿದ್ದು ಹೇಗೆ? ಪೊರ್ಕಿನ ಪವಿ ಮೊದಲು ಮೀಟ್ ಮಾಡಿದ್ದೆಲ್ಲಿ? ಇಬ್ಬರು ಎಷ್ಟು ವರ್ಷದಿಂದ ಜೊತೆಗಿದ್ರು ಅನ್ನೋ ಇಂಚಿಂಚು ಮಾಹಿತಿ ಹೊರಬಿದ್ದಿದೆ. ಲಿವಿಂಗ್ ಇನ್ ರಿಲೇಶನ್ಶಿಪ್ನಲ್ಲಿ ಪೊರ್ಕಿ ಪವಿತ್ರ. ಪೊಲೀಸರ ಮುಂದೆ ಕಿಲ್ಲರ್ ಲೇಡಿ ಪವಿತ್ರ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾಳೆ. ದರ್ಶನ್ ಜೊತೆ 10 ವರ್ಷದಿಂದ ಲಿವಿಂಗ್ ಇನ್ ರಿಲೇಶನ್ಶಿಪ್ನಲ್ಲಿ ಇರೋದಾಗಿ ಖುದ್ದು ಪವಿತ್ರಾಳೆ ಬಾಯ್ಬಿಟ್ಟಿದ್ದಾಳೆ. ನಮ್ಮದು ಲಿವಿಂಗ್ ಇನ್ ರಿಲೇಶನ್ಶಿಪ್. ನಾನು ನನ್ನ 13 ವರ್ಷದ ಮಗಳು ಖುಷಿ ಜೊತೆ ದರ್ಶನ್ ಜೊತೆಯಲ್ಲಿ ವಾಸವಾಗಿರ್ತೇನೆ. 2018ರಿಂದ ದರ್ಶನ್ ಜೊತೆ ವಾಸಿಸುತ್ತಿದ್ದೇನೆ. ಬುಲ್ಬುಲ್ ಸಿನಿಮಾದಲ್ಲಿ ದರ್ಶನ್ ಪರಿಚಯ.
2014ರಲ್ಲಿ ಬುಲ್ಬುಲ್ ಚಿತ್ರದ ಆಡಿಷನ್ಗೆ ಹೋಗಿದ್ದೆ. ಆಗ ಆಡಿಷನ್ ಮುಗಿದಿದೆ, ಬೇರೆ ಚಿತ್ರಕ್ಕೆ ಅವಕಾಶ ಇದ್ರೆ ತಿಳಿಸೋದಾಗಿ ದರ್ಶನ್ ಹೇಳಿದ್ರು. ಇದನ್ನೇ ನೆಪವಾಗಿಟ್ಕೊಂಡು ದರ್ಶನ್ ಹಾಗೂ ನಾನು ಫೋನ್ನಲ್ಲಿ ಮಾತಾಡ್ತಿದ್ವಿ, ವಾಟ್ಸಪ್ ಅಲ್ಲಿ ಚಾಟ್ ಮಾಡ್ತಿದ್ವಿ, ಇಬ್ಬರು ಮೀಟ್ ಮಾಡಿದ್ವಿ, ಪರಸ್ಪರ ಪ್ರೀತಿ ಮಾಡಿದ್ವಿ. ದರ್ಶನ್ ನನಗಾಗಿ ಮನೆ ಖರೀದಿಸಿದ್ದಾರೆ. ದರ್ಶನ್ ವಿಜಯಲಕ್ಷ್ಮಿ ಜೊತೆ ಮದುವೆಯಾಗಿ ಮಗ ಇರೋದು ನನಗೆ ಗೊತ್ತಿತ್ತು. ನನ್ನ ಮನೆಗೆ ದರ್ಶನ್ ಬರ್ತಿದ್ರು, ನಾವು ಲಾಂಗ್ ಡ್ರೈವ್ ಕೂಡ ಹೋಗ್ತಿದ್ವಿ. ಮೂವರು ವಾಸವಿರೋಕೆ ಅಂತ ದರ್ಶನ್ ನನ್ನ ಹೆಸರಲ್ಲೇ ಮನೆ ಖರೀದಿಸಿದ್ದಾರೆ. 2018ರಲ್ಲಿ ಗೃಹ ಪ್ರವೇಶ ಮಾಡಿ ಇಬ್ಬರೂ ವಾಸ ಮಾಡುತ್ತಿದ್ದೇವೆ. ದರ್ಶನ್ ಜೊತೆ ಜಗಳವಾಡಿ ಮಾತು ಬಿಟ್ಟಿದ್ದೆ. 2024ರಲ್ಲಿ ದರ್ಶನ್ ನನಗೆ ತಿಳಿಸದೆ ವಿಜಯಲಕ್ಷ್ಮಿ ಜೊತೆ ದುಬೈಗೆ ಹೋಗಿ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ರು. ಆವತ್ತಿಂದ ನಾನು ದರ್ಶನ್ ಜೊತೆ ಜಗಳ ಮಾಡಿಕೊಂಡು ಮಾತನಾಡೋದನ್ನ ನಿಲ್ಲಿಸಿದ್ದೆ. ಹೀಗಿರುವಾಗಲೇ ಇನ್ಸ್ಟಾಗ್ರಾಂನಲ್ಲಿ ಗೌತಮ್ KS ಅನ್ನೋ ಹೆಸರಲ್ಲಿ ನನಗೆ ಕೆಟ್ಟ ಮೆಸೇಜ್ ಬಂದಿರುತ್ತೆ. ಬಳಿಕ ಕೆಟ್ಟ ಮೆಸೇಜ್ ಬಂದ ಬಗ್ಗೆ ನಾನು ಪವನ್ಗೆ ಹೇಳಿದ್ದೆ. ಆಗ ಪವನ್ ಆತನನ್ನ ಹುಡುಕಿಸಲು ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳಿಗೆ ತಿಳಿಸಿದ್ದ. ಬಳಿಕ ದರ್ಶನ್ಗೂ ಕರೆ ಮಾಡಿ ತಿಳಿಸಿದ್ದ. 2024 ಜೂನ್ 8ರಂದು ಆತನನ್ನ ಅಪಹರಿಸಿಕೊಂಡು ಬಂದಿದ್ದಾಗಿ ನನಗೆ ತಿಳಿಸಿದ್ರು. ದರ್ಶನ್ ನನ್ನ ಬಳಿ ಬಂದು ಅವನಿಗೆ ಬುದ್ಧಿ ಕಲಿಸೋಣ ಬಾ ಅಂತ ಕರೆದುಕೊಂಡು ಹೋದ್ರು. ಬಿಡಬೇಡಿ ಸಾಯಿಸಿ ಅಂತ ಹೇಳಿದ್ದೆ ನಾನು ಶೆಡ್ಗೆ ಹೋದಾಗ ಅಲ್ಲಿ ಟೀ ಶರ್ಟ್ ಹಾಗೂ ನೀಲಿ ಬಣ್ಣದ ಅಂಡರ್ವೇರ್ ಹಾಕಿದ್ದ ವ್ಯಕ್ತಿ ಗೋಳಾಡಿಕೊಂಡು ಬಿದ್ದಿದ್ದ. ಅವನೇ ಕೆಟ್ಟ ಮೆಸೇಜ್ ಮಾಡಿದ್ದಾಗಿ ನನಗೆ ತಿಳಿಸಿದ್ರು. ಆಗ ನಾನು ನನ್ನ ಚಪ್ಪಲಿಯಿಂದ ಆತನ ಮುಖಕ್ಕೆ ಹಾಗೂ ಕಪಾಳಕ್ಕೆ ಹೊಡೆದೆ. ಇವನನ್ನ ಬಿಡಬೇಡಿ ಸಾಯಿಸಿ ಅಂತ ಎಲ್ಲರಿಗೂ ಹೇಳಿದೆ. ಎಲ್ಲರೂ ಸೇರಿ ಆತನ ಮೇಲೆ ಹಲ್ಲೆ ಮಾಡಿದ್ರು. ಅದೇ ದಿನ ಆತ ಸತ್ತಿದ್ದಾಗಿ ನನಗೆ ದರ್ಶನ್ ಕರೆ ಮಾಡಿ ಮಾಹಿತಿ ನೀಡಿದ್ರು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗಣೇಶ ಚತುರ್ಥಿ ಬಂದ್ರೆ ನಾಡಿನೆಲ್ಲೆಡೆ ಸಂಭ್ರಮ ಮನೆ ಮಾಡಿರುತ್ತೆ. ಗಲ್ಲಿ ಗಲ್ಲಿಯಲ್ಲೂ ವಿಘ್ನ ವಿನಾಶಕನಿಗೆ ಪೂಜೆ ಮಾಡಲಾಗುತ್ತೆ. ಇಲ್ಲೊಂದು ಕುಟುಂಬ ವಿಶಿಷ್ಟ ಅಲಂಕಾರ ಮಾಡಿ ಎಲ್ಲರ ಗಮನ ಸೆಳೆದಿದೆ. ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅರೆ, ಇದೇನಿದು ಕೇದಾರ್ನಾಥ ಅಂದ್ಕೊಂಡ್ರಾ? ಹೌದು ಕಣ್ರಿ, ಇದು ಕೇದಾರ್ನಾಥವೇ. ಆದ್ರೆ ಉತ್ತರದ ಕೇದಾರ್ನಾಥ ಅಲ್ಲ, ಬದಲಿಗೆ ಹಾವೇರಿಯ ಬಸವೇಶ್ವರ ನಗರದಲ್ಲಿರುವ ಹಲಗಣ್ಣನವರ ಮನೆಯಲ್ಲಿ ಕಂಡು ಬಂದ ದೃಶ್ಯ. ಹಲಗಣ್ಣನವರ ಮನೆಯಲ್ಲಿ ಪ್ರತಿ ವರ್ಷ ವಿಭಿನ್ನವಾಗಿ ಅಲಂಕಾರ ಮಾಡಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಗುತ್ತೆ. ಈ ಬಾರಿ ಕೇದಾರ್ನಾಥನ ಮಂದಿರವನ್ನ ನಿರ್ಮಿಸಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ದೇವಸ್ಥಾನದ ಒಳಗಿರುವ ಶಿವನನ್ನ ಸಹ ಅಲ್ಲಿಯ ರೂಪದಲ್ಲಿಯೇ ರಚಿಸಲಾಗಿದ್ದು, ಈ ಅಲಂಕಾರಕ್ಕಾಗಿ ದೀಪ ಮತ್ತು ಅತ್ತೆ ಪಾರ್ವತಿ 15 ದಿನಗಳ ಕಾಲ ಶ್ರಮಿಸಿದ್ದಾರೆ. ನಾನು ಮದುವೆಯಾಗಿ ಬಂದು 23 ವರ್ಷ ಆಯ್ತು ಈ ಮನೆಗೆ. ನಾ ಬಂದ ಮೈಂದ ಪ್ರತಿಯೊಂದು ವರ್ಷವೂ ನನ್ನ ಕ್ರಿಯೇಟಿವಿಟಿ ಪ್ರಕಾರ ಏನು ಸಾಧ್ಯಕ್ಕೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಿರ್ತೀನಿ. ಈ ವರ್ಷ ಹೋದ ವರ್ಷ ನಾನು ಇಲ್ಲಿ ಕೃಷ್ಣಂದು ಬಾಲಲೀಲೆಗಳನ್ನೆಲ್ಲ ತೋರ್ಸೋಕೆ ಪ್ರಯತ್ನ ಮಾಡಿದ್ದೆ. ಈ ವರ್ಷ ಕೇದಾರನಾಥ ದರ್ಶನ ಈ ಥರ ನಮ್ದು ಆ್ಯಕ್ಚುಲಿ ಹೋಗ್ಬೇಕಂತ ಆಸೆ ಇತ್ತು, ಬಟ್ ಬೇರೆ ಪ್ಲೇಸಿಗೆ ಹೋದ್ವಿ. ಅದಕ್ಕೆ ಇಲ್ಲೇ ಅದನ್ನು ಪ್ರಯತ್ನ ಮಾಡೋಣ ಅಂತ ಕೇದಾರನಾಥ ದರ್ಶನದ ಪ್ರಯತ್ನ ಮಾಡೇನಿ ಸರಿ. ಈ ವರ್ಷ ಕೇದಾರ್ನಾಥನ ಕ್ಷೇತ್ರಕ್ಕೆ ಹೋಗಲು ಕುಟುಂಬಸ್ಥರು ಪ್ಲಾನ್ ಮಾಡಿದ್ರಂತೆ. ಆದರೆ ಕಾರಣಾಂತರಗಳಿಂದ ಹೋಗಲು ಸಾಧ್ಯವಾಗಿಲ್ಲ. ಇಲ್ಲಿಯೇ ಕೇದಾರ್ನಾಥನನ್ನ ಕಣ್ತುಂಬಿಕೊಂಡಿದ್ದೇವೆ ಅಂತಾರೆ ಅತ್ತೆ ಪಾರ್ವತಿ. ಇಲ್ಲಿ ದರ್ಶನದ ನೋಡಿದಂಗೆ ನೋಡಿದಂಗೆ ಅನ್ಸಕತ್ತೈತ್ರಿ ನಮ್ಗೆ. ಕೇದಾರ್ನ ಅಲ್ಲೇ ಹೋಗ್ಯಾವೇನೋ, ಅಲ್ಲಿ ನಾವು ದರ್ಶನ ಮಾಡ್ಕೊಂಡು ಬರಾಕತ್ತೀವನ ಈ ಶಿವಲಿಂಗನ ಅನ್ನಷ್ಟು ಇದನ್ನು ಮಾಡಿ ಅಷ್ಟು ಖುಷಿ ಪಡೋಂಥ ಕೆಲಸ ಮಾಡ್ತಾ ಇದ್ದಾಳ್ರಿ ಆಕೆ. ನಮಗೆಲ್ಲ ಥರದಿಂದನೂ ಮಗಳ ಅಲ್ರಿ ಆಕೆ, ಎಲ್ಲ ಥರದಿಂದನೂ ಇದು ಮಾಡ್ಕೊಂಡು ಹೊಂಟಾಳ್ರಿ. ಪ್ರತಿ ವರ್ಷವೂ ಗಣೇಶನ ಹಬ್ಬಕ್ಕೆ ಅತ್ತೆ ಸೊಸೆ ಒಂದಲ್ಲ ಒಂದು ವಿಶೇಷತೆಯಿಂದ ಕೂಡಿದ ಗಣಪನ ಮಂಟಪ ನಿರ್ಮಾಣ ಮಾಡ್ತಾರೆ. ಅದೇ ರೀತಿ ಈ ಬಾರಿಯೂ ವಿಭಿನ್ನವಾಗಿ ಕೇದಾರ್ನಾಥನ ರೀತಿ ಮಂಟಪ ನಿರ್ಮಿಸಿದ್ದು, ಈ ಮೂಲಕ ಗಣೇಶನ ಚತುರ್ಥಿಯನ್ನ ಆಚರಿಸಿದ್ದಾರೆ.
ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.